ಈ ದಿನ ನಾವು ಸೆಪ್ಟೆಂಬರ್ 15ನೇ ತಾರೀಕು ಭಾನುವಾರ, ಇದೇ ಭಾನುವಾರ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸ್ತಾ ಇದ್ದೀವಿ. ಇದು ರಾಜ್ಯ ಸರ್ಕಾರದ ಒಂದು ಆದೇಶದ ಮೇರೆಗೆ ಇಡೀ ರಾಜ್ಯದಲ್ಲಿ ಬೀದರಿಂದ ಹಿಡಿದು ಬೆಂಗಳೂರುವರೆಗೂ ನಿರಂತರವಾಗಿ ಮಾನವ ಸರಪಳಿ ಮಾಡಿ ನಾವು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಿಸೋದಕ್ಕೆ ಹಾಗೂ ಜನರಲ್ಲಿ ಸಂವಿಧಾನದ ಬಗ್ಗೆ, ಪ್ರಜಾಪ್ರಭುತ್ವದ ಬಗ್ಗೆ ಅರಿವು ಮೂಡಿಸೋದಕ್ಕೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಭದ್ರಾವತಿಯಿಂದ ಅಂದರೆ ಚಿಕ್ಕಮಗಳೂರಿಂದ ಮಾನವ ಸರಪಳಿ ಬಂದು ಭದ್ರಾವತಿಯಲ್ಲಿ ಜಾಯಿನ್ ಆಗಿ ಭದ್ರಾವತಿಯಿಂದ ಶಿವಮೊಗ್ಗದಿಂದ ಮತ್ತೆ ದಾವಣಗೆರೆಗೆ ಅದು ಮುಂದುವರಿಯುತ್ತೆ. ನಮ್ಮ ಜಿಲ್ಲೆಯಲ್ಲಿ 60 ಕಿಲೋಮೀಟರ್ ಮಾನವ ಸರಪಳಿ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ದೀವಿ. ಸರ್ಕಾರದಿಂದ ಕೂಡ ಆದೇಶ ಆಗಿದೆ. ಅದೇ ರೀತಿ ಈ ಮಾನವ ಸರಪಳಿ ಮಾಡೋದ್ರಲ್ಲಿ ಇದ್ರ ಜೊತೆಗೆ ಘನ ಸರ್ಕಾರದವರು ಅರಣ್ಯ ಇಲಾಖೆಯಿಂದ ಮರಗಳನ್ನ ನೆಡಬೇಕು, ಸಸಿಗಳನ್ನ ನೆಡಬೇಕು ಅನ್ನೋದು ಕೂಡ ನಿರ್ಧಾರ ಮಾಡಿದ್ದೀವಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಿ ನಾವು ಸಸಿಗಳು ಕೂಡ ನೆಡ್ತಾ ಇದ್ದೀವಿ. ಅದಲ್ಲದೆ ಈ ಮಾನವ ಸರಪಳಿ ಮಾಡೋದಕ್ಕೆ ನಮಗೆ ಕನಿಷ್ಠ ಏನಿಲ್ಲ ಅಂದರೂ 60ರಿಂದ 65,000 ಜನಗಳು ಅವಶ್ಯಕತೆ ಇರುತ್ತೆ. ನಾಗರಿಕರು ಪಾರ್ಟಿಸಿಪೇಟ್ ಮಾಡಬೇಕು. 15ನೇ ತಾರೀಕು ಅಂದರೆ ಭಾನುವಾರ ಬೆಳಗ್ಗೆ 9 ಗಂಟೆಗೆ ಮಾನವ ಸರಪಳಿ ಮಾಡೋದಕ್ಕೆ ನಾವು ಆಗಲೇ ಆಯೋಜಿಸ್ಕೊಂಡಿದ್ದೀವಿ. ಇಡೀ ಶಿವಮೊಗ್ಗ ಮತ್ತು ಭದ್ರಾವತಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಕಾಲೇಜ್ಗಳು, ಶಾಲಾ ಕಾಲೇಜ್ಗಳು ಇದ್ದಾವೆ ಅವ್ರನ್ನೆಲ್ಲರೂ ನಾವು ಆಗಲೇ ಮೀಟಿಂಗ್ ಮಾಡಿ ಅವ್ರಿಗೆ ನಾವು ಕೆಲಸನೂ ಕೂಡ ಕೊಟ್ಟಿದ್ದೀವಿ. ಅದೇ ರೀತಿ ಕಾಲೇಜ್ ಆದಮೇಲೆ ಇದು ನಮ್ಮ ಹಾಸ್ಟೆಲಲ್ಲಿರೋಂಥ ಮಕ್ಕಳು ಯಾರಿದ್ದಾರೆ ಅವ್ರಿಗೂ ಕೂಡ ಪಾಲ್ಗೊಳ್ಳೋದಕ್ಕೆ ಸಂಪೂರ್ಣವಾಗಿ ನಾವು ಕ್ರಿಯಾ ಯೋಜನೆ ಮಾಡ್ಕೊಂಡಿದ್ದೀವಿ. ತದನಂತರ ನಮ್ಮಲ್ಲಿ ಇರೋಂಥ ಗ್ರಾಮ ಪಂಚಾಯತಿಗಳು ಯಾವ್ದು ಬರುತ್ತೆ ಆ ರೂಟಲ್ಲಿ ಬರುವಂಥ ಗ್ರಾಮ ಪಂಚಾಯತಿಗಳು ಮತ್ತು ಶಿವಮೊಗ್ಗ ಮತ್ತು ಭದ್ರಾವತಿ ತಾಲೂಕಲ್ಲಿರೋಂಥ ಎಲ್ಲ ಗ್ರಾಮ ಪಂಚಾಯತಿಗಳಿಗೂ ಕೂಡ ನಾವು ಕರೆ ಕೊಟ್ಟಿದ್ದೀವಿ. ಗ್ರಾಮ ಪಂಚಾಯತಿಯಿಂದ ಅಲ್ಲಿನ ಸದಸ್ಯರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು ಕೂಡ ನಾವು ಆಗಲೇ ಒಂದು ಸಭೆ ನಡೆಸಿ ಅವ್ರಿಗೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ನಾಗರಿಕರನ್ನ ಸೇರೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ನಮ್ಮ ಶಿವಮೊಗ್ಗ ತಾಲೂಕಿಂದ 45,000 ಜನ ಬರ್ಬೋದು ಅಂತ ನಾವು ಅಂದಾಜು ಪಟ್ಟಿ ಮಾಡಿ ಇಟ್ಕೊಂಡಿದ್ದೀವಿ. ಎಷ್ಟು ಗ್ರಾಮ ಪಂಚಾಯತಿಯಿಂದ, ಎಷ್ಟು ಶಾಲಾ ಕಾಲೇಜಿಂದ, ಎಷ್ಟು ಹಾಸ್ಟೆಲಿಂದ ಅಂತೇಳಿ. ಅದೇ ರೀತಿ ಭದ್ರಾವತಿ ತಾಲೂಕಿಂದ ಒಂದು 30,000 ಜನ ಬರ್ಬೋದು ಅಂತೇಳಿ ಎಲ್ಲ ಸೇರಿ ಒಟ್ಟು 80,000 ಜನದ್ದು ನಾವು ಯೋಜನೆ ಮಾಡ್ಕೊಂಡಿದ್ದೀವಿ. ಇದು ಶನಿವಾರ ಬೆಳಿಗ್ಗೆ 9 ಗಂಟೆಗೆ ನಾವು ಮಾನವ ಸರಪಳಿ ನಾವು ಮಾಡ್ತೀವಿ. ಮಾನವ ಸರಪಳಿ ಮಾಡಿದ ನಂತರ ರಾಜ್ಯ ಸರ್ಕಾರದಲ್ಲಿ ಮಾನವ ಸರಪಳಿ ಮಾಡಿದ ನಂತರ ನಮ್ಮಲ್ಲಿ 9:37ರಿಂದ 9:40ಕ್ಕೆ ನಾಡಗೀತೆ ಇರುತ್ತೆ. ತದನಂತರ 9:40ರಿಂದ 9:55ವರೆಗೂ ಮುಖ್ಯ ಅತಿಥಿಗಳಿಂದ ಭಾಷಣ ಇರುತ್ತೆ. ಇಲ್ಲಿ ನಮ್ಮಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ಸಚಿವರು ಪಾಲ್ಗೊಳ್ತಾರೆ. ರಾಜ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪಾಲ್ಗೊಳ್ತಾರೆ. ತದನಂತರ 9:55ರಿಂದ 9:57ವರೆಗೂ ಸಂವಿಧಾನದ ಪ್ರಸ್ತಾವನೆಯನ್ನು ಓದ್ತೀವಿ. ಮಾನವ ಸರಪಳಿಯಲ್ಲಿ ಯಾರ್ಯಾರು ಪಾಲ್ಗೊಂಡಿರ್ತಾರೆ ಅವರು ಅಲ್ಲೇ ನಿಂತ್ಕೊಂಡು ಸಂವಿಧಾನದ ಒಂದು ಪೀಠಿಕೆಯನ್ನು ಓದ್ತಾರೆ. ನೆಕ್ಸ್ಟ್ 9:57ರಿಂದ 9:55ವರೆಗೂ ಇದೇನು ಮಾನವ ಸರಪಳಿ ಮಾಡಿರ್ತಾರಲ್ಲ ಅದರದ್ದೊಂದು ಎಲ್ಲ ವಿಡಿಯೋಗ್ರಫಿ ಫೂಟೇಜ್ನ ಮಾಡ್ತೀವಿ. ತದನಂತರ 10 ಗಂಟೆಗೆ ಮಾನವ ಸರಪಳಿ ಆದ ನಂತರ ಕೊನೆಗೆ ನಮ್ಮ ರಾಷ್ಟ್ರಗೀತೆಯನ್ನು ಆಡಾದ್ಮೇಲೆ ನಾವು ಸಸಿಗಳನ್ನ ನೆಡೋಂಥ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ನಿಟ್ಟಿನಲ್ಲಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾವು ವಿನಂತಿಸ್ಕೊಳ್ಳೋದು ಏನಂದರೆ, ನೀವು ಕೂಡ ಇದರಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಎಸ್ಪೆಷಲಿ ಮಾನವ ಸರಪಳಿ ಇದು ಬೀದರ್ ಬಸವ ಕಲ್ಯಾಣದಿಂದ ಶುರುವಾಗಿ ಬೆಂಗಳೂರಿನ ವಿಧಾನಸೌಧದವರೆಗೂ ನಿರಂತರವಾಗಿ ನಡೆಯೋದ್ರಿಂದ ಇದು ಒಂದು ಜಾತ್ರೆ ಥರನೇ ಇರುತ್ತೆ. ಸೊ ದಯವಿಟ್ಟು ತಾವುಗಳು ಕೂಡ ಸಕ್ರಿಯವಾಗಿ ಪಾಲ್ಗೊಂಡು ಈ ಪ್ರಜಾಪ್ರಭುತ್ವನ ಇನ್ನೂ ಸದೃಢಗೊಳಿಸಲು ತಮ್ಮ ಒಂದು ಕಾಣಿಕೆ ಇರಲಿ ಅಂತೇಳಿ ನಾನು ವಿನಂತಿಸ್ಕೊಳ್ತೀನಿ. ಇದು ಬಂದು ನಮ್ಮ ಸೆಪ್ಟೆಂಬರ್ 15ನೇ ತಾರೀಕಿನ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನದ ಒಂದು ಕ್ರಿಯಾ ಯೋಜನೆ ಮತ್ತು ಕಾರ್ಯಕ್ರಮ. ಶಿವಮೊಗ್ಗ ಭದ್ರಾವತಿ ಎರಡು ಸೇರಿ ನಾವು 90,000 ಇಟ್ಕೊಂಡಿದ್ದೀವಿ. ಗ್ರಾಮ ಪಂಚಾಯತಿಯಿಂದ ಎಷ್ಟು ಜನ ಬರ್ತಾರೆ ಅನ್ನೋದು ನಮಗೆ ಇನ್ನೂ ಅಂದರೆ ಬಸ್ಗಳು ಕೂಡ ನಾವು ನಿಯೋಜನೆ ಮಾಡಿದ್ದೀವಿ. KSRTCಯಿಂದ ಬಸ್ಗಳನ್ನ 65 ಬಸ್ಗಳನ್ನ ನಾವು ಈಗಾಗಲೇ ನಿಯೋಜನೆ ಮಾಡಿದ್ದೀವಿ. ಅದೇ ರೀತಿ ಶಾಲಾ ಮಕ್ಕಳನ್ನ ಕರ್ಕೊಂಡ್ಬರೋದಕ್ಕೂ ಕೂಡ ನಾವು ಶಾಲಾ ಬಸ್ಗಳು ಮತ್ತು ಕಾಲೇಜ್ ಬಸ್ಗಳು ಮತ್ತು ಪ್ರೈವೇಟ್ ಸ್ಕೂಲ್ ಬಸ್ಸಸ್ಗಳು ಕೂಡ ನಿಯೋಜನೆ ಮಾಡಿದ್ದೀವಿ. ಈಗ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಸಿ ಅವರು ಡೀಟೇಲ್ ಆಗಿ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಅದ್ರ ಜೊತೆಗೆ ಈಗ ನಾವು ಹೆಚ್ಚು ಸ್ತ್ರೀಶಕ್ತಿ ಗುಂಪುಗಳು, ಶಾಲಾ ಮಕ್ಕಳು, ಕಾಲೇಜ್ ಮಕ್ಕಳು ಇವರು ಭಾಗವಹಿಸಲಿ ಮತ್ತು ಮುಂದಿನ ನಾಗರಿಕರು ಸಹಿತ ಇದರಲ್ಲಿ ಭಾಗವಹಿಸಲಿ ಅಂತೇಳಿ ಉದ್ದೇಶ ಇಟ್ಕೊಂಡಿದ್ದೀವಿ.
ಪ್ರಜಾಪ್ರಭುತ್ವ ಅಂದರೆ 5 ವರ್ಷಕ್ಕೊಂದ್ಸತೆ ವೋಟ್ ಹಾಕೋದು ಅಷ್ಟೇ ನಮ್ಮ ಕರ್ತವ್ಯ ಅಲ್ಲ. ಪ್ರತಿ ವರ್ಷ ನಾವು ಈ ಥರ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಈ ಪ್ರಜಾಸತ್ತಾತ್ಮಕ ಮೌಲ್ಯಗಳಲ್ಲಿ ಜನರಿಗೆ ಒಳ್ಳೆ ಅರಿವು ಇರುತ್ತೆ, ಮತ್ತು ಮುಂದಿನ ಜನ್ರೇಷನ್ಗೆ ಇದೊಂದು ಸ್ಫೂರ್ತಿ ಆಗುತ್ತೆ ಅಂತ ಹೇಳಿ ನಾವು ಇದ್ರ ಬಗ್ಗೆ ಗಂಭೀರವಾಗಿ ನಾವು ಇದನ್ನು ಮಾಡ್ತಾ ಇದ್ದೀವಿ. ಸೊ ಇದೇ ಕಾರಣಕ್ಕೆ ನಾವು ಉತ್ತಮವಾಗಿ ಯಾರು ಪಾರ್ಟಿಸಿಪೇಷನ್ ಮಾಡ್ತವೆ ಸ್ಕೂಲ್ಸ್ಗಳಲ್ಲಿ ಒಳ್ಳೆ ವೇಷಭೂಷಣ ಹಾಕ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಯಾರು ಬರ್ತಾರೆ ಅಂಥ 3 ಶಾಲೆಗಳಿಗೆ ನಾವು ಜಿಲ್ಲಾ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಕೊಡಬೇಕಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ವಿ. ಅದ್ರ ಜೊತೆಗೆ ಸ್ತ್ರೀ ಶಕ್ತಿ ಗುಂಪುಗಳಲ್ಲೂ ಸಹಿತ ಒಳ್ಳೆ ರೀತಿಯಿಂದ ಒಳ್ಳೆ ಸ್ಪಿರಿಟಿಂದ ಒಂದು ಮನೋಭಾವದಿಂದ ಯಾರು ಭಾಗವಹಿಸ್ತಾರೆ ಒಳ್ಳೆ ಸಂಖ್ಯೆಯಲ್ಲಿ ಬರ್ತಾರೆ ಅವ್ರಿಗೂ ಸಹಿತ 3 ಸ್ತ್ರೀ ಶಕ್ತಿ ಗುಂಪುಗಳಿಗೆ ನಾವೊಂದು ಅವಾರ್ಡನ್ನು ಕೊಡ್ತೀವಿ. ನೆಕ್ಸ್ಟು ಅದೇ ರೀತಿ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ ಇದೆ, ನಮ್ಮ ಡಿಗ್ರಿ ಕಾಲೇಜಸ್ ಇದೆ, ಪ್ರೈವೇಟ್ ಕಾಲೇಜಸ್ ಇದೆ, ಮೆಡಿಕಲ್ ಕಾಲೇಜಸ್ ಇದೆ, ಅಲ್ಲಿಂದನೂ ಬರಲಿ ಅಂತೇಳಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹಿತ ಒಂದು 3 ಅವಾರ್ಡ್ಗಳನ್ನು ನಾವು ಘೋಷಣೆ ಮಾಡ್ತಾ ಇದ್ವಿ. ಅದೇ ಥರ ನಾವು ಯಾರು ಈ ಥರ ಎಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಸಂಘ ಸಂಸ್ಥೆಗಳು ಅವರಿಗೂ ಸಹಿತ ಒಂದು ಈಗಾಗಲೇ ಸಭೆ ನಡೆಸಿ ನಾವು ಅವರಿಗೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಈಗಾಗಲೇ ಅವರಿಗೆ ಕೇಳ್ಕೊಂಡಿದ್ವಿ. ಸೊ ತಮ್ಮದೆಲ್ಲ ಸಹಕಾರ ಇದ್ದರೆ ಒಳ್ಳೆ ರೀತಿಯಿಂದ ಇದು ಕಾರ್ಯಕ್ರಮ ಆಗಲಿ ಮತ್ತು ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಸಿಟಿಯಲ್ಲೂ ಒಂದು ಮ್ಯಾಪ್ ಥರ ಹಾಕ್ಕೊಂಡಿದ್ದೀವಿ. ಆ್ಯಕ್ಚುಲಿ ಈ ಪ್ರೆಸ್ ನೋಟಲ್ಲಿ ಎಕ್ಸಾಕ್ಟ್ ಇದಿದೆ, ನಮ್ಮ ಕಾರೇಳಿಂದ ಸ್ಟಾರ್ಟ್ ಆಗಿ ಮಡಿಕೆ ಚಿಲ್ಲೂರು ತನಕ ಬರುತ್ತೆ. ಅದು ಎಲ್ಲಿ ಬರುತ್ತೆ ಎಲ್ಲ ಲ್ಯಾಂಡ್ ಮಾರ್ಕ್ಸ್ದು ಒಂದು ಲಿಸ್ಟ್ ಇದೆ. ಅಲ್ಲಿ ನಾನು ಎಲ್ಲ ಯಾವ ಥರ ಬರುತ್ತೆ ಅಂತ ಹೇಳಿ ಹರಿಗೆ MRS ಸರ್ಕಲ್ಲು, ವಾಲ್ಮೀಕಿ ಸರ್ಕಲ್ಲು, ಹೊಳೆ ಬಸ್ ಸ್ಟಾಪು, ಕರ್ನಾಟಕ ಸಂಘ, ವೀರಮದಕರಿ ಸರ್ಕಲ್ಲು, ಈ ಥರ ಹಂಗೆ ಬರುತ್ತೆ. DC ಆಫೀಸಲ್ಲಿ ನಾವು ಒಂದು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೀವಿ. ಆಮೇಲೆ ಅವ್ರು ಹೇಳ್ದಂಗೆ ಒಂದು 20ಕ್ಕಿಂತ ಜಾಸ್ತಿ ಕಡೆ ನಾವು ಮರ ನೆಡೋ ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ. ಅರಣ್ಯ ಇಲಾಖೆನೂ ನಮಗೆ ಇದಕ್ಕೆ ಸಹಕಾರ ಕೊಡ್ತಾ ಇದೆ. 20ಕ್ಕಿಂತ ಹೆಚ್ಚಿಗೆ ಸ್ಥಳಗಳಲ್ಲಿ ಇದನ್ನು ಮಾಡ್ತಾ ಇದ್ವಿ. ಎಲ್ಲ ಗ್ರಾಮ ಪಂಚಾಯತಿ ಹೆಡ್ ಕ್ವಾರ್ಟರ್ಸಲ್ಲಿ ಮತ್ತು ಜಿಲ್ಲಾ ಹೆಡ್ ಕ್ವಾರ್ಟರಲ್ಲಿ ಭದ್ರಾವತಿ ಟೌನಲ್ಲಿ ಒಂದು ಕಾರ್ಯಕ್ರಮವನ್ನು ಅಲ್ಲಿ ಮಾಡ್ತೀವಿ. ಕಲಾ ತಂಡಗಳು ಎಲ್ಲ ಇಟ್ಕೊಂಡು ಒಂದು ಹಬ್ಬದ ವಾತಾವರಣದಲ್ಲಿ ಅದನ್ನು ಒಂದು ಕಾರ್ಯಕ್ರಮ ನಾವು ಮಾಡ್ತೀವಿ. ಈಗ ನಮ್ಮ ಶಾಲೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅತಿಯಾಗಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡೋದ್ರಿಂದ ನಾವು ಬಿಸಿ ಊಟದ್ದು ಬೆಳಗ್ಗೆ ತಿಂಡಿ ಏನು ಮಾಡ್ತೀವಿ ಅವ್ರು ಮಾಡಿಸ್ಕೊಂಡು ಅಲ್ಲಿ ಮುಗಿಸ್ಕೊಂಡು ಶಾಲೆ ವಿದ್ಯಾರ್ಥಿಗಳು ಬರ್ತಾರೆ. ಪ್ರೈವೇಟ್ ಸ್ಕೂಲ್ ಮಕ್ಕಳಿಗೆ ನಾವು ಪ್ರಾಂಶುಪಾಲರಿಗೆ ಹೇಳಿದ್ದೀವಿ, ನೀವು ಮನೆಯಿಂದ ಅಥವಾ ಎಲ್ಲಿ ನೀವು ತಿಂಡಿ ವ್ಯವಸ್ಥೆ ಮಾಡ್ಕೊಂಡು ಕರ್ಕೊಂಡು ಆಮೇಲೆ ಅಲ್ಲಿ ನೀವು ತಿಂಡಿ ವ್ಯವಸ್ಥೆ ಜೊತೆ ನಮಗೆ ನೀರಿನ ವ್ಯವಸ್ಥೆ ಆಗಬೇಕು. ಅದು ಕೂಡ ನಾವು ನೀರಿನ ವ್ಯವಸ್ಥೆ ಗ್ರಾಮ ಪಂಚಾಯತಿ ವತಿಯಿಂದ ಮಾಡ್ತೇವೆ. ಕುಡಿಯೋ ನೀರಿನ ವ್ಯವಸ್ಥೆ ಎಲ್ಲ ಕಡೆ ಅದನ್ನಂತೂ ಮಾಡಿಸ್ತೀವಿ.